ಗುರು ಹೊಸಕೋಟೆಯಿಂದ ಡೈರೆಕ್ಟ್ ಒಂದು ಬೆಳ್ಳಂದೂರು ಹತ್ರ ಕೊಟ್ಟ. ಜಸ್ಟ್ ಇವಾಗ ನಾನು ಡ್ರಾಪ್ ಮಾಡಿದೆ, ನೋಡ್ಬೋದು 477 ರೂಪಾಯಿ. ಇಲ್ಲೇ ಬರ್ತೀನಿ ಅಂತೇಳಿ ಅವ್ರು ಯಾವುದೋ 500 ರೂಪಾಯಿ ಕೊಡ್ತಾವೆ. ಆರ್ಡ್ರು 500 ರೂಪಾಯಿ ಎತ್ಕೊಂಡು ಹೋಗ್ಬಿಡೋಣ. ಏನು ಗುರು ಇಲ್ಲಿ ಬೀಗ ಆಗ್ಬಿಟ್ಟವ್ರು. ಇಲ್ಲಿ ನೋಡಿ, ಒಳಗಡೆ ಪಿಕಪ್ ಮಾಡಬೇಕಾಗಿರೋದು. ಇಲ್ಲಿ ನೋಡಿ, ಪೋಸ್ಟ್ ಆರ್ಡ್ರೆ ಸೈಕ್ ಮಾಡ್ತೈತೆ ನನಗೆ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. 1 ಮಂತ್ ಚಾಲೆಂಜಲ್ಲಿ ಇವತ್ತು ಡೇಟು. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 9:51, 10 ಗಂಟೆ ಹತ್ರ ಆಯಿತು. ಪೋಸ್ಟ್ ಆರ್ಡ್ರು ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ ಪಿಕಪ್ಪು. ಇಲ್ಲಿ ನೋಡ್ಬೋದು, ರೋಡ್ ಇಲ್ಲ ಅಂತ ಹೇಳ್ಬಿಟ್ಟು 3 ಕಿಲೋಮೀಟ್ರ್ ತೋರಿಸ್ತೈತೆ. ಅಲ್ಲಿ ರೋಡ್ ಆಯಿತು ಇಲ್ವೋ ಗೊತ್ತಿಲ್ಲ, ಮ್ಯಾಪಲ್ಲಿ ರೋಡ್ ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ಒಂದು ಶಾರ್ಟ್ ಕಟ್ ಐತೆ, ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀನಿ. ಪೋಸ್ಟ್ ಆರ್ಡ್ರು 6 ಕಿಲೋಮೀಟ್ರ್ ಡ್ರಾಪು. 6 ಕಿಲೋಮೀಟ್ರಿಗೆ 200 ರೂಪಾಯಿನ ಕೊಡ್ತಾವನೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿನಾ, ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ ನಾನು ಸಿಗ್ತೀನಿ ನಿಮಗೆ. ಸರಿನಾ, ಇವತ್ತಿನ ದಿನ ಹೆಂಗಿರೋ ಟರ್ನಿಂಗ್ಸ್ ಏನಂತ ನೋಡೋಣ. ಓಕೆ ಬನ್ನಿ, ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಏನು ಗುರು ಇಲ್ಲಿ ಬೀಗ ಆಗ್ಬಿಟ್ಟವ್ರು. ಇಲ್ಲಿ ನೋಡಿ, ಒಳಗಡೆ ಪಿಕಪ್ ಮಾಡಬೇಕಾಗಿರೋದು. ಇಲ್ಲಿ ನೋಡಿ, ಪೋಸ್ಟ್ ಆರ್ಡ್ರೆ ಸೈಕ್ ಮಾಡ್ತೈತೆ ನನಗೆ. CV ರಾಮನಗರ ಕೊಡ್ತಾವನೆ. ಪಿಕಪ್ಪು ಜಾಸ್ತಿ ಕೊಡ್ತಾವನಲ್ಲ ಗುರು. ಇನ್ನೊಂದು ಕೋರಮಂಗಲ ಕೊಡ್ತಾವೆ, ನೋಡ್ಬೋದು. ಪಿಕಪ್ ನೋಡಿ ಎಷ್ಟು ಕೊಡ್ತಾವಂಟ, 2.7 ಪಿಕಪ್ಪು. ಡ್ರಾಪು 18 ಕಿಲೋಮೀಟ್ರು. ಇವಾಗ ಇಲ್ಲಿ ಬಂದಿದ್ದೀನಿ, ಗೇಟ್ ಬೀಗ ಹಾಕವ್ರೆ. ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಳಗಡೆಯಿಂದ ಹೋಗ್ಬೇಕು. ನೋಡೋಣ, ಅವ್ರಿಗೆ ಫೋನ್ ಮಾಡ್ತೀನಿ, ಬಂದರೆ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಕ್ಯಾನ್ಸಲ್. ಫಸ್ಟ್ ಆರ್ಡ್ರ್ ಕ್ಯಾನ್ಸಲ್ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಯಾರೇನು ಮಾಡೋಕ್ಕಾಗತ್ತೆ. ಆರ್ಡ್ರ್ ಬೀಳ್ತೈತೆ. ಬಟ್ ನಾನು ಇಲ್ಲಿ ಪಿಕಪ್ ಹತ್ರ ಐತೆ ಅಂತ ಎತ್ಕೊಂಡೆ. ಈ ದಾರಿ ಗೊತ್ತಿತ್ತು, ಬಟ್ ಇಲ್ಲಿ ಗೇಟ್ ಬೀಗ ಹಾಕ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಥರ ಐತೆ ಆರ್ಡ್ರ್, ಬೆಳಗ್ಗೆ ಆರ್ಡ್ರು. ಓಕೆ, ವೆಯ್ಟ್ ಮಾಡೋಣ ರೀ. ಅವ್ರು ಬರೋಂಗಿದೆ ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ನೆಕ್ಸ್ಟ್ ಆರ್ಡ್ರು ತೊಗೊಂಡು ಹೋಗೋಣ. ಏನಂತೀರ? ಸರಿನಾ, ವೆಯ್ಟ್ ಮಾಡಿ. ಅವ್ರು ಬಂದರೆ ಸಿಗ್ತೀನಿ, ಇಲ್ಲಾಂದರೆ ಬೇರೆ ಆರ್ಡ್ರಲ್ಲಿ ನಾನು ಸಿಗ್ತೀನಿ ನಿಮಗೆ. ಹೋಗಿ ಬಂದಿದ್ನಲ್ಲ ಗೇಟ್ ಹತ್ರ, ಇಲ್ಲಿ ಗೇಟ್ ಹತ್ರ ಇಲ್ಲಿಗೆ ಬೀಗ ಹಾಕವ್ರಂತ. ಇಲ್ಲಿಗೆ ಬುಕ್ ಮಾಡವ್ರೆ. ಬಟ್ ಅದು ಕ್ಯಾನ್ಸಲ್ ಆಯಿತು. ಅದು ಕ್ಯಾನ್ಸಲ್ ಆದರೂ ತಿರ್ಗಿ ಇಲ್ಲಿಗೆ ಗೇಟ್ ಹತ್ರನೇ ಬುಕ್ ಮಾಡೋರು. ಗೇಟ್ ಹತ್ರನೇ ಬರ್ತೀನಿ ಅಂತ ಹೇಳಿದ್ರೆ, ಯಾಕಂದರೆ ಗೇಟ್ ಓಪನ್ ಇಲ್ವಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೇ ಎಲೆಕ್ಟ್ರಾನ್ ಸಿಟಿ ಕೊಡ್ತಾವನೆ ಅವರು 20 ಕಿಲೋಮೀಟ್ರು, 18 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾವನೆ. ಇಲ್ಲೇ ಬರ್ತೀನಿ ಅಂತೇಳಿ ಅವ್ರು ಯಾವುದೋ 500 ರೂಪಾಯಿ ಕೊಡ್ತಾವನ. ಆರ್ಡ್ರು 500 ರೂಪಾಯಿ ಎತ್ಕೊಂಡು ಹೋಗ್ಬಿಡೋಣ. ಪಿಕಪ್ ಎಲ್ಲಪ್ಪ. ಓ ಯಪ್ಪ, ಇಲ್ಲಿ ನೋಡಿ ಪಿಕಪ್ ನೋಡಿ ಎಷ್ಟು ಕೊಟ್ಟವನಂತ, 2.5 ಪಿಕಪ್. ಓ ಯಪ್ಪ, ಅಲ್ಲೆಲ್ಲ ಹೋಗೋ ಸೀನೇ ಇಲ್ಲ. ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲೇ ಆಯಿತು. ಎಲ್ಲ ಬೆಳಗ್ಗೆ ಎತ್ಕೊಂಡು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಓಕೆ, ಅವ್ರು ಬರ್ತೀನಿ ಅಂತ ಹೇಳವ್ರೆ. ಇಲ್ಲೇ ಗೇಟ್ ಹತ್ರನೇ ವೆಯ್ಟ್ ಮಾಡೋಣ. ಬರಲಿ, ಬಂದಮೇಲೆ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಇವತ್ತಂತೂ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು. ಈ ವಾರದಿಂದ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ, ಇಲ್ಲಾಂದರೆ ಆಗಲ್ಲ. ಕಮಿಟ್ಮೆಂಟ್ ಜಾಸ್ತಿ ಐತೆ, ಜಾಗ ಕುತ್ತಿಗೆವರೆಗೂ ಬಂದ್ಬಿಡುತ್ತೆ. ಆದಷ್ಟು ಈ ಕಮಿಟ್ಮೆಂಟ್ ಎಲ್ಲ ತಿಳಿಸ್ಬೇಕಂದ್ರೆ ದುಡಿಲೇಬೇಕು. ಸುಮ್ಮನೆ ಎಷ್ಟೇ ಕೆಲಸ ಇರಲಿ, ಎಲ್ಲ ಮುಚ್ಕೊಂಡು ದುಡಿಯೋದೇ ಕೆಲಸ ಅಷ್ಟೇ. ಸರಿನಾ, ಓಕೆ ಬನ್ನಿ, ಪಿಕ್ ಮಾಡಿ ಡ್ರಾಪ್ ಮಾಡಿ ನಿಮಗೆ ಸಿಗ್ತೀನಿ. ಗುರು ಇವಾಗ ತಾನೇ ಸೆಕೆಂಡ್ ಆರ್ಡ್ರ್ ಮಾಡಿದೆ ಗುರು ನಾನು. ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ಸೆಕೆಂಡ್ ಆರ್ಡ್ರ್ ಇವಾಗ ಡ್ರಾಪ್ ಮಾಡಿದೆ. ಇದು ನೋಡ್ಬೋದು, ಪಿಕಪ್ ನೋಡಿ 2 ಕಿಲೋಮೀಟ್ರ್ ಪಿಕಪ್ ಐತೆ. ಡ್ರಾಪ್ಗೆ 14 ಕಿಲೋಮೀಟ್ರ್ ಐತೆ. ಹತ್ರ ಕೊಡಲಿ ಅಂತ ನಾನು ಎಷ್ಟು 2 ಆರ್ಡ್ರ್ ಕ್ಯಾನ್ಸಲ್, 3 ಆರ್ಡ್ರು 4 ಆರ್ಡ್ರು ಕ್ಯಾನ್ಸಲ್ ಆಯ್ತು. ಇವಾಗ ಇಲ್ಲಿ ನೋಡ್ಬೋದು ಎಷ್ಟು ಆರ್ಡ್ರ್ ಕ್ಯಾನ್ಸಲ್ ಆಗೈತೆ. 1 2 3 4 5 ಆರ್ಡ್ರ್ ಟೋಟಲ್ ಕ್ಯಾನ್ಸಲ್ ಆಗಿರೋದು. ಮಿಸ್ ಆಗಿರೋದು 300 ಆರ್ಡ್ರು. ಯಪ್ಪ, ಇದು ರೈಲ್ವೆ ಸ್ಟೇಷನ್ ಕೊಡ್ತಾವನೆ. ಬಟ್ ಗ್ಯಾಸು 1 ಪಾಯಿಂಟ್ ಐತೆ. ಕಾಡ್ಗೋಡಿ ಕೊಡ್ತಾವೆ. ಕಾಡ್ಗೋಡಿ ಎತ್ಕೊಳ್ಳೋಣ. ಅದು ಅವಾಗ ಕ್ಯಾನ್ಸಲ್ ಆಯಿತು, ತಿರ್ಗಾ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಓಕೆ ಬನ್ನಿ, ಪಿಕ್ ಮಾಡೋಣ. ಪಿಕ್ ಮಾಡಿ ಸಿಗ್ತೀನಿ ನಿಮಗೆ. ಇಷ್ಟು ಹೋಗ್ತಾನೆ ಡ್ರಾಪ್ ಮಾಡಿದೆ. ಇಲ್ಲೇ ನಮ್ಮ ಏರಿಯಾ ಹತ್ರನೇ ಡ್ರಾಪ್ ಇದ್ದಿದ್ದು. 170 ಕೊಟ್ಟ. ಆಲ್ಮೋಸ್ಟ್ ನೋಡ್ಬೋದು, ಇವಾಗ ಟೈಮ್ 12 ಗಂಟೆ ಆಯಿತು. 641 ರೂಪಾಯಿ ಮಾಡಿದ್ದೀನಿ. ಗ್ಯಾಸ್ ಇಲ್ಲ, ಗ್ಯಾಸ್ ಹಾಕ್ಸಕ್ಕೆ ಬಂದಿದ್ದೀನಿ. 1 ಪಾಯಿಂಟ್ ಐತೆ. ಇಲ್ಲಿ ಜನ ನೋಡಿ ಎಷ್ಟವರು, ಅಲ್ಲಿವರೆಗೂ ಅವರೇ ಗುರು. ಇವತ್ತೇ ಫಸ್ಟ್ ಟೈಮ್ ನೋಡ್ತಾರೆ ಇಷ್ಟೊಂದು ಜನ ಇರೋದು. ಅಲ್ಲಿವರೆಗೂ, ಅಲ್ಲೇನವರೆಗೂ ಅವರೇ ಫುಲ್ಲು. ಇವಾಗ ಇಲ್ಲಿ ಗ್ಯಾಸ್ ಹಾಕ್ಕೊಂಡೆ ಹೋಗೋದೇ ಇರೋದು ಟಾಸ್ಕು. ಗ್ಯಾಸ್ ಬೇರೆ 1 ಪಾಯಿಂಟ್ ಐತೆ, ಅದಕ್ಕೆ ಅಲ್ಲಿವರೆಗೂ ಐತೆ. ಓಕೆ, ಗ್ಯಾಸ್ ಹಾಕ್ಕೊಂಡು ಸಿಗ್ತೀನಿ ರೀ. ಸರಿನಾ, ಏನು 12 ಗಂಟೆ ಟೈಮು. ಗ್ಯಾಸ್ ಹಾಕ್ಕೊಂಡು ಎಷ್ಟೊತ್ತಿಗಾಯ್ತು ಏನಂತ ಡ್ಯೂಟಿ ಬಿದ್ದ ಮೇಲೆ ಸಿಗ್ತೀನಿ ರೀ. ಸರಿನಾ, ಇಷ್ಟೊತ್ತು ಮೇಲೆ ಡ್ಯೂಟಿ ನಮ್ಮ ಏರಿಯಾದಲ್ಲಿ ಬೀಳಲ್ಲ. ಮುಂದೆ ಹೋಗ್ತಾ ಇರಬೇಕು. ಅಲ್ಲೊಂದು ಲೆಮನ್ ಟೀ ಕುಡ್ಕೊಂಡೆ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಇರಿ. ಫಸ್ಟ್ ಗ್ಯಾಸ್ ಹಾಕೋಣ, ಎಷ್ಟಾಗುತ್ತೆ ಏನಂತ ನೋಡೋಣ ಇರಿ. ಏನು ಆಲ್ಮೋಸ್ಟ್ 150 ಕಿಲೋಮೀಟ್ರ್ ಓಡಿಸಿದ್ದೀನಿ ಕರೆಕ್ಟಾಗಿ. ನೋಡ್ಬೋದು, ಫುಲ್ ಟ್ಯಾಂಕ್ ಮಾಡಿದ್ದು ಇಲ್ಲೇ. ಇಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇಲ್ಲೇ ಹಾಕ್ಸೋದು. ಬಟ್ ಇವತ್ತೇ ಜನ ಜಾಸ್ತಿ ಅವರ. ಓಕೆ, ವೆಯ್ಟ್ ಮಾಡಿ ಗ್ಯಾಸ್ ಹಾಕ್ಕೊಂಡು ಸಿಗ್ತೀನಿ ರೀ.
ಗುರು ಅಲ್ಲಿಂದ ನಮ್ಮ ಏರಿಯಾ ಸೈಡ್ ಹೋಗ್ತಾ ಇದೆ ಕಾಡ್ಗೋಡಿ ಟ್ರೀ ಪಾರ್ಕಿಂದ ಹೊಸಕೋಟೆಗೆ ಒಂದು ಆರ್ಡ್ರ್ ಕೊಟ್ಟ. ಹೊಸಕೋಟೆಗೆ ಬಂದೆ. ಹೊಸಕೋಟೆದಲ್ಲಿ ಒಂದು ಕೈ ಬಾಡಿಗೆ ಒಂದು 150 ಮಾಡಿದೆ. ಇಲ್ಲಿ MVG ಕಾಲೇಜ್ ಐತಲ್ಲ ಹೊಸಕೋಟೆದಲ್ಲಿ, ಇಲ್ಲಿ ಕಾಣಿಸ್ತೈತಲ್ಲ ಅದೇ, ಅಲ್ಲಿ ಬಂದಿದ್ದೀನಿ ಇವಾಗ. ಇಲ್ಲಿದ್ದೀನಿ ಹೊಸಕೋಟೆ, ಇಲ್ಲಿ MVG ಕಾಲೇಜ್ ಹತ್ರನೇ ಇದ್ದೀನಿ. ಇಲ್ಲಿಂದ ಆರ್ಡ್ರ್ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ. ಅವ್ನು ಕೇಳಿದ್ದಕ್ಕೆ ಕೊಡ್ತಾನೆ, ಬಟ್ ವೆಯ್ಟ್ ಮಾಡಬೇಕು, ಟೈಮಿಂಗ್ ಇಲ್ಲ. ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಕೊಡ್ತಾನೆ ಬಟ್ ಟೈಮಿಂಗ್ ಇಲ್ಲ, ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಅವರು ಕೇಳಿದ್ದಕ್ಕೆ. ಅದಕ್ಕೆ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಇಲ್ಲೊಂದು 2 ಗಂಟೆವರೆಗೂ ವೆಯ್ಟ್ ಮಾಡ್ತೀನಿ, ಯಾವುದಾದ್ರೂ ಬೀಳತ್ತಾ ಹೆಂಗೇನಂತ ನೋಡ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಇಲ್ಲಿಂದ ಬಿದ್ದರೆ ಚೆನ್ನಾಗಿರುತ್ತೆ. ಇದು ಹಾಸ್ಪಿಟ್ಲ್ ಐತೆ ಇಲ್ಲಿ, MVG ಹಾಸ್ಪಿಟ್ಲು, ಕಾಲೇಜು ಹಾಸ್ಪಿಟ್ಲು ಎರಡೂ ಅನ್ಸುತ್ತೆ. ಮೇ ಬಿ ಕಾಲೇಜಾ ಹಾಸ್ಪಿಟ್ಲು ಗೊತ್ತಿಲ್ಲ. ಅವ್ರು ಕಾಲೇಜ್ ಅಂತ ಹೇಳಿದ್ರು ನಂಗೆ ಕರ್ಕೊಬರ್ಬೇಕಾದ್ರೆ. ಹಾಸ್ಪಿಟ್ಲ್ ಇದು MVG ಹಾಸ್ಪಿಟಲ್. ಕಾಲೇಜ್ ಐತೆ, ಓಕೆ, ಕಾಲೇಜ್ ಐತೆ, ಹಾಸ್ಪಿಟ್ಲ್ ಐತೆ. ಓಕೆ, ಇಲ್ಲಿ ಇವಾಗ ಡ್ರಾಪ್ ಮಾಡಿ ಇಲ್ಲಿಂದ ಆರ್ಡ್ರ್ ಕೊಡ್ತಾನೆ ಏನಂತ ನಿಮ್ಗೆ ಗೊತ್ತಿದೆ, ದಯವಿಟ್ಟು ಕಮೆಂಟ್ ಹಾಕಿರಿ. ಇಲ್ಲಾಂದರೆ ವೆಯ್ಟ್ ಮಾಡಿ ಆರ್ಡ್ರ್ ಬೀಳುತ್ತೆ ಏನಂತ ನಾನು ನಿಮಗೆ ಹೇಳ್ತೀನಿ. ಸರಿ, ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಕ್ತೀನಿ ಬನ್ನಿ. ಗುರು ಹೊಸಕೋಟೆಯಿಂದ ಡೈರೆಕ್ಟ್ ಒಂದು ಬೆಳ್ಳಂದೂರು ಹತ್ರ ಕೊಟ್ಟ. ಜಸ್ಟ್ ಇವಾಗ ನಾನು ಡ್ರಾಪ್ ಮಾಡಿದೆ, ನೋಡ್ಬೋದು. 477 ರೂಪಾಯಿ ಪೇಮೆಂಟ್ ಇಸ್ಕೊಂಡೆ. ಕ್ಯಾಶ್ ಕೊಟ್ಟರು, 500 ರೂಪಾಯಿ ಕ್ಯಾಶ್ ಕೊಟ್ಟರು. ಅಲ್ಲಿ ಮೆಜೆಸ್ಟಿಕ್ ಒಂದು ಬಿತ್ತು ಗುರು, ಫೇಕ್ ಆರ್ಡ್ರದು. ಅವರೇ ಯಾರು ಆಟೋದವ್ರು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಫೇಕ್ ಆರ್ಡ್ರದು ಮೆಜೆಸ್ಟಿಕ್ಗೆ 2 ಕಿತ ಬಂತು. ಒಂದು ಕಿತ ನಾನೇನು ಮಾಡಿದೆ, ಮಿಸ್ ಆಯ್ತು, ಎತ್ಕೊಳಕ್ಕಾಗಿಲ್ಲ. ಇನ್ನೊಂದು ಕಿತ ಎತ್ಕೊಂಡೆ, ಕ್ಯಾನ್ಸಲ್ ಆಯಿತು. 10 ರೂಪಾಯಿ ಬಂತು. ಅದಕ್ಕೆ ಅಲ್ಲೋಗಿ ಯಾರೋ ಮಾಡಿದೆ, ಕಸ್ಟಮರ್ಗೆ ಫೋನ್ ಆಗ್ತಾಯಿದ್ದೀನಿ, ಫೋನ್ ಐತಿಲ್ಲ. ಅದಕ್ಕೆ ಮುಂಚೆ ಬುಕ್ ಮಾಡಿದ್ರು, 50 ರೂಪಾಯಿ ಎಷ್ಟಾಗಿ ಬುಕ್ ಮಾಡಿದ್ರು ಮೆಜೆಸ್ಟಿಕ್ಗೆ. ನಾನು ಅವಾಗ ಅಂದ್ಕೊಂಡೆ ಫೇಕ್ ಆರ್ಡ್ರ್ ಇದು ಅಂತ. ತಿರ್ಗಾ ನೋಡಿದ್ರೆ ಅದು ಮಿಸ್ ಆಯಿತು. ತಿರ್ಗಿ ಈ ಆರ್ಡ್ರ್ ಬಂತು ಸೇಮು, ಬಟ್ 50 ರೂಪಾಯಿ ತೆಗೆದ್ಬಿಟ್ಟು ಬಂದಿದ್ದು ನನಗಿದು. ಏನೋ ಮೆಜೆಸ್ಟಿಕ್ ಅಲ್ಲ ಅಂತ ತಿಳ್ಕೊಂಡೆ, ಅಲ್ಲೋಗಿ ಅರೈವ್ ಮಾಡ್ತೀನಿ, ಕ್ಯಾನ್ಸಲ್ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಈ ಆರ್ಡ್ರ್ ಕೊಟ್ಟಿದ್ದು. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಇನ್ನು ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸುವಾಗ್ತೈತೆ, ಊಟ ಮಾಡಬೇಕು, ಮಾತಾಡೋಕ್ಕೂ ಎನರ್ಜಿ ಇಲ್ಲ, ಆ ಥರ ಆಗ್ಬಿಟ್ಟೈತೆ. ಟೈಮ್ ಟು ಟೈಮ್ ಊಟ ಮಾಡಬೇಕು ಗುರು. ಎಷ್ಟೇ ಕೆಲಸ ಇರಲಿ ಆದಷ್ಟು ಟೈಮ್ ಟು ಟೈಮ್ ಊಟ ಮಾಡಿ. ಇಲ್ಲಾಂದರೆ ಗ್ಯಾಸ್ಟಿಕ್ಕು ಅದು ಇದು ಅಂದರೆ ತಲೆನೋವು. ಡ್ರೈವಿಂಗ್ ಫೀಲ್ಡಲ್ಲಿ ಊಟ ಮಾಡೋಕ್ಕಾಗಲ್ಲ ಟೈಮ್ ಟು ಟೈಮು. ಆದಷ್ಟು ಟ್ರೈ ಮಾಡಿ ಊಟ ಮಾಡೋಕ್ಕೆ. ಸರಿನಾ, ಇವಾಗ ಊಟ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಆರ್ಡ್ರ್ ಬಿದ್ಮೇಲೆ. ಫಸ್ಟು ಊಟ ಮಾಡಬೇಕು, ಆಮೇಲೆ ಕೆಲಸ. ಗುರು ಬೆಳ್ಳಂದೂರಿಂದ ಆಲ್ಮೋಸ್ಟ್ ಇದಕ್ಕೆ ಸಾಕರ್ ನಗರಕ್ಕೆ ಒಂದು ಆರ್ಡ್ರ್ ಕೊಟ್ಟ. ಸಾಕರ್ ನಗರಕ್ಕೆ ಬಂದೆ, ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಊಬರಲ್ಲಿ ಒಂದು ಆರ್ಡ್ರ್ ಕೊಟ್ಟ. SMBT ಅನ್ಸುತ್ತೆ, ಅವರೇ ಕಸ್ಟಮರ್ ಬರ್ತಾವ್ರೆ. ಓಕೆ ಇರಿ, ಅವ್ರು ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಗೈಸ್ ಇವಾಗ ತಾನೇ SMBT ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಊಬರಲ್ಲಿ ನೋಡಿ ನನಗೆ ತೋರಿಸಿದ್ದು 272 ರೂಪೀಸ್ ಏನೋ ತೋರಿಸಿದ್ದು. ಇಲ್ಲಿ ನನಗೆ ಅವ್ನು ಕೊಟ್ಟಿರೋದು ಎಷ್ಟು ಕೊಟ್ಟ ಕೈ ಕ್ಯಾಶು 256. ಯಪ್ಪ, ಏನು ಕಮಿಷನ್ ಇಟ್ಕೊತಾನೆ ಗುರು ಇವನು ಊಬರ್ ಅವನು. ಇಲ್ಲಿ ನೋಡಿ ತೋರಿಸ್ತೀನಿ, 1 ಸೆಕೆಂಡು ಗುರು. ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಮಾತ್ರ ಪೊಲೀಸ್ ಅವರು ಹೆವಿ ಹಿಂಸೆ ಗುರು. ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಅಲ್ಲೇ ಇರ್ತಾರೆ, ಕರೆಕ್ಟಾಗಿ ಹೋಗಿದ ತಕ್ಷಣ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಆದಷ್ಟು ರೈಲ್ವೆ ಸ್ಟೇಷನ್ ಹತ್ರ ಹುಷಾರಾಗಿರಿ, ಇಲ್ಲಿ ಬರೋಕ್ಕೆ ಹೋಗ್ಬೇಡಿ. ರೈಲ್ವೆ ಸ್ಟೇಷನ್ ಹತ್ರ ಸ್ವಲ್ಪ ಅಲ್ಲೇ ಕೆಳಗೆ ಬೇಕಾದ್ರೆ ಡ್ರಾಪ್ ಮಾಡಿಬಿಡಿ. ಇಲ್ಲೆಲ್ಲ ಬಂದರೆ ಕಾಕಿ ಶರ್ಟು ಎಲ್ಲ ಇದ್ರೇ, ಇಲ್ಲ ಅಂದರೆ ಲಾಕ್ ಮಾಡಿಬಿಡ್ತಾರೆ ಪೊಲೀಸವರು. ಸ್ವಲ್ಪ ಹುಷಾರಾಗಿರಿ ಸರಿನಾ. ಏನು ಕಾಕಿ ಶರ್ಟ್ ಇಲ್ಲ ಅಂದ್ರೂ ಇಟ್ಕೊತಾರೆ, ಮತ್ತು ಫ್ರಂಟ್ ನಂಬರ್ ಅದೆಲ್ಲ ನೋಡ್ತಾರೆ. ಸ್ವಲ್ಪ ಹುಷಾರಾಗಿ ಆದಷ್ಟು ಡ್ರಾಪ್ ಮಾಡಬೇಕಾದ್ರೆ ಹುಷಾರಾಗಿರಿ. ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಬಂದ್ಬಿಡಿ, ಅಲ್ಲೇ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಹಾಕ್ಕೊಂಡ್ರೆ ಮುಗೀತು ನಮ್ಮ ಕತೆ. ಮೇಲೆ ಬಾನಸ್ ಬಾಡಿ ಕೊಡ್ತಾವನು ಇಲ್ಲಿಂದ. ವೆಯ್ಟ್ ಮಾಡೋಣ, ಇಲ್ಲಿ ಯಾವುದಾದ್ರು ಕೊಡ್ತಾನೆ ಹೆಂಗೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು 16 ರೂಪಾಯಿ ಕಟ್ ಮಾಡವನೇ ಗುರು, ಟ್ರಿಪ್ ಬಿಲ್ ಅಂತೇಳಿ. ಏನಕ್ಕೆ ಈ ಥರ ಕಟ್ ಮಾಡ್ತಾನಂತ ಒಂದು ನಂಗೆ ಅರ್ಥ ಆಗಿಲ್ಲ. ಊಬರ್ ಮಾಡೋದೇ ಬೇಜಾರು, ಅದಕ್ಕೆ ನಾನು ಊಬರ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ರ್ಯಾಪಿಡೋನೇ ಜಾಸ್ತಿ ಮಾಡೋದು. ರ್ಯಾಪಿಡೋ ನಮ್ಮ ಯಾತ್ರೆ, ರ್ಯಾಪಿಡೋದಲ್ಲಿ ನೋಡ್ಕೋಬೋದು ಇಷ್ಟಾಗೈತೆ ಅರ್ನಿಂಗ್ಸು. ನಮ್ಮ ಯಾತ್ರೆ ಇವತ್ತು ಮಾಡೇ ಇಲ್ಲ ಗುರು, ಅರ್ನಿಂಗ್ಸೇ ಆಗಿಲ್ಲ ಯಾವುದು. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏನು 6:39 ಆಗೈತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಯಾವುದಾದ್ರು ಆರ್ಡ್ರ್ ಬಿತ್ತು ಅಂದರೆ ಸಿಗ್ತೀನಿ ಸರಿನಾ. ಇಲ್ಲಿ SMBTಯಲ್ಲಿ ಸ್ವಲ್ಪ ಹೊತ್ತು ಇರ್ತೀನಿ. ಯಾವುದೋ ಟ್ರೈನ್ ಬಂತು ಅಂದರೆ ನೋಡ್ತೀನಿ, ಯಾವುದೋ ಆರ್ಡ್ರ್ ಬಿತ್ತು ಅಂದರೆ ಇಲ್ಲಿ ಎತ್ಕೊಂಡು ಹೋಗೋಣ. ಇಲ್ಲಾಂದರೆ ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ಆರ್ಡ್ರ್ ಪಿಕ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಸರಿನಾ. ಆರ್ಡ್ರ್ ಬಿಲ್ಲಿ ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಆದಷ್ಟು ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಸ್ವಲ್ಪ ಹುಷಾರಾಗಿರಿ. ಓಕೆ ಬನ್ನಿ, ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್ ಟೈಮ್ ನೋಡ್ಕೋಬೋದು ಎಷ್ಟಾಗೈತೆ ಏನಂತ. ಇದು ಯಾವುದೋ ಇಲ್ಲೇ ಲೋಕಲ್ ಕೊಡ್ತಾವನ. ಆಲ್ಮೋಸ್ಟ್ ಏನು 10 ಗಂಟೆ ಕರೆಕ್ಟಾಗಿ ಟೈಮು. ಊಬರಲ್ಲಿ ಒಂದೇ ಒಂದು ಆರ್ಡ್ರ್ ಮಾಡಿರೋದು ಅಷ್ಟೇ, 270 ರೂಪಾಯಿ. ಮತ್ತು ರ್ಯಾಪಿಡೋದಲ್ಲಿ 2 ಕರೆಕ್ಟಾಗಿ. ನಮ್ಮ ಹತ್ರಲ್ಲಿ ನೋಡ್ಬೋದು. ಬಟ್ ಇದು ನಾನು ಮಾಡಿರೋದಲ್ಲ, ನಮ್ಮ ಫ್ರೆಂಡ್ ಮಾಡಿರೋದು. ನಮ್ಮ ಫ್ರೆಂಡ್ ID ಇಸ್ಕೊಂಡು ಅದರಲ್ಲಿ ಒಂದೇ ಒಂದು ಆರ್ಡ್ರ್ ನಾನು ಮಾಡಿದ್ದು. ಯಾಕಂದರೆ ವೈಟ್ಫೀಲ್ಡಿಂದ ಸಜ್ಜಾಪುರಗೆ ಒಂದು ಆರ್ಡ್ರ್ ಕೊಟ್ಟ 300 ರೂಪಾಯಿ, 350. ಅದಕ್ಕೆ ಅವ್ನ ಫ್ರೆಂಡ್ ID ಲಾಗಿನ್ ಆಗಿ ಆರ್ಡ್ರ್ ಕರ್ಕೊಬಂದು ಇವಾಗ ಸಜ್ಜಾಪುರದಲ್ಲಿ ಡ್ರಾಪ್ ಮಾಡಿದ್ದೀನಿ ಸರಿನಾ. 350 ಏನೋ, 18 ಕಿಲೋಮೀಟ್ರು ಇಲ್ಲಿಂದ ನಮ್ಮ ಮನೆ. ಆಲ್ಮೋಸ್ಟ್ ಏನು 10 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಗ್ಯಾಸ್ ಹಾಕ್ಕೋಬೇಕು. ಹೆಂಗಿದ್ರು 2 ಪಾಯಿಂಟ್ ಐತೆ. ಬೆಳಗ್ಗೆ ಹಾಕ್ಸಿದ್ದು 140 ಓಡೈತೆ ಗುರು, ಇನ್ನೂ 2 ಪಾಯಿಂಟ್ ಐತೆ.
141 ಕಿಲೋಮೀಟ್ರ್ ಓಡೈತೆ, ಪರವಾಗಿಲ್ಲ. ಇವಾಗ ಇಲ್ಲಿಂದ ಮನೆ ಹತ್ರ ಹೋಗಬೇಕು. ನನ್ನ ಅರ್ನಿಂಗ್ಸ್ ಏನು ಕಂಪ್ಲೀಟ್ ಆಗೈತೆ, ನನ್ನ ಟಾರ್ಗೆಟು ಪರವಾಗಿಲ್ಲ ಇವತ್ತು ಕಂಪ್ಲೀಟ್ ಆಗೈತೆ. ನಾಳೆನೂ ಹಿಂಗೆ ಇರುತ್ತಾ ಹೇಳೋಕ್ಕಾಗಲ್ಲ. ಇವತ್ತು ಬಿರಿಯಾನಿ, ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರಿನಾ? ಇವತ್ತು ಅರ್ನಿಂಗ್ಸ್ ನಂದು ಕಂಪ್ಲೀಟ್ ಆಯ್ತು, ನನ್ನ ಟಾರ್ಗೆಟ್ ಏನು ಕಂಪ್ಲೀಟ್ ಆಗೈತೆ ಇವತ್ತು, ಪರವಾಗಿಲ್ಲ. ಓಕೆ, ಇಲ್ಲಿಂದ ಇವಾಗ ವೆಯ್ಟ್ ಮಾಡೋಣ. ಇಲ್ಲಿಂದ ನಮ್ಮ ಮೇರೆ ಸೈಡ್ ಬಿತ್ತು ಅಂದರೆ ಕರ್ಕೊಂಡು ಡ್ರಾಪ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿ ಮುಗಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾರೆ. ಯಾಕಂದರೆ ಮೊನ್ನೆ ವೀಡಿಯೋನೂ ಮುಗಿಸಿಲ್ಲ, ಹಂಗೆ ಮನೆಗೆ ಹೋಗಿ ಮರ್ತೋಗ್ಬಿಟ್ಟೆ. ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿತ್ತು, ಅರ್ನಿಂಗ್ಸ್ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ಅರ್ನಿಂಗ್ಸು ನನಗಂತೂ ಪರವಾಗಿಲ್ಲ, ಚೆನ್ನಾಗಾಗೈತೆ. ನಿಮ್ಗೆ ಹೆಂಗಾಯಿತು ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ಓಕೆ, ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ಫೈನಲಿ ಅರ್ನಿಂಗ್ಸ್ ಎಷ್ಟಾಗೈತೆ ಏನಂತ ನಿಮ್ಗೆ ಹೇಳಿದ್ದೀನಿ. ನನ್ನ ಟಾರ್ಗೆಟು ಇಷ್ಟು ಅಂತ ಫಿಕ್ಸ್ ಆಗಿ ಇಕ್ಕಿದೆ, 2. ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗೈತೆ. ಇವಾಗ ಇಲ್ಲಿಂದ ಮನೆಗೆ ಹೋಗ್ತೀನಿ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಅರ್ನಿಂಗ್ಸು ತೋರಿಸಲ್ಲ, ಯಾಕಂದ್ರೆ ಜಾಸ್ತಿ ಜನ ಹೇಳ್ತಾರೆ ಒಬ್ಬರು ಅರ್ನಿಂಗ್ಸ್ ತೋರಿಸ್ಬೇಡಿ ಅಂತೇಳಿ, ಅದಕ್ಕೆ ತೋರಿಸ್ತಾ ಇಲ್ಲ. ಬಟ್ ತೋರಿಸಿದ್ರೆ ಪರವಾಗಿಲ್ಲ ಅನ್ಸುತ್ತೆ, ಬಟ್ ಸುಮ್ಮನೆ ತೋರ್ಸೋಕೆ ಹೋಗ್ತಾ ಇಲ್ಲ ಅರ್ನಿಂಗ್ಸ್ ಎಷ್ಟಾಯ್ತು ಏನಂತ. ನನ್ನ ಟಾರ್ಗೆಟು 2 ಕಂಪ್ಲೀಟ್ ಆಗೈತೆ, ಸರಿನಾ? ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗೈತೆ. ಓಕೆ, ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಬಿಡಿ, ಮತ್ತು ಇನ್ಸ್ಟಾ ಐಡಿ ಮೇಲೆ ಕೊಟ್ಟಿರ್ತೀನಿ, ಹೋಗಿ ಒಂದು ಜಾಯ್ನ್ ಆಗಿಬಿಡೋದಕ್ಕೂ. ಓಕೆ, ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.